ಹೈಕಮಾಂಡ್ ಅಭಯ ಯಾರ ಮೇಲಿದೆ? ಡಿಕೆ ಶಿವಕುಮಾರ್ಗೆ ಅವರ ಹಕ್ಕು ಮಂಡನೆಗೆ ಅವಕಾಶ ಕೊಡುತ್ತಾ ಹೈಕಮಾಂಡ್? ಸೋನಿಯಾ ಗಾಂಧಿ ಡಿಕೆ ಶಿವಕುಮಾರ್ಗೆ ಸಪೋರ್ಟ್ ಮಾಡ್ತಾರಾ? ಪ್ರಿಯಾಂಕಾ ಸೋನಿಯಾ ಗಾಂಧಿ ಇಬ್ಬರು ಕೂಡ ಡಿಕೆ ಶಿವಕುಮಾರ್ಗೆ ಸಪೋರ್ಟ್ ಮಾಡ್ತಾರಾ? ಅತ್ತ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವ್ರಿಗೆ ಸಪೋರ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಸುರ್ಜೇವಾಲಾ ಮಲ್ಲಿಕಾರ್ಜುನ ಖರ್ಗೆ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಕೊಡಬಹುದು, ಹಕ್ಕು ಮಂಡನೆಗೆ ಅವಕಾಶ ಕೊಡಬಹುದು. ಆದರೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಬೆಂಬಲದ ಭರವಸೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ರಾಹುಲ್ OBC ರಾಜಕೀಯ ರಣತಂತ್ರಕ್ಕೆ ಸಿದ್ದರಾಮಯ್ಯ ರಾಜಕೀಯ ನೆರವಾಗುತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಬಸವರಾಜ್ ಲೈವ್ ಕನೆಕ್ಟ್ ಇದ್ದಾರೆ. ಬಸವರಾಜ್, ಹೈಕಮಾಂಡ್ ಅಲ್ಲಿ ಯಾರ್ಯಾರಿಗೆ ಸಪೋರ್ಟ್ ಮಾಡಬಹುದು, ಏನಿದೆ ಚಿತ್ರಣ? ಶ್ರೀಲಕ್ಷ್ಮಿ, ಭಾನುವಾರ ಹೈಕಮಾಂಡ್ ನಾಯಕತ್ವ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಸಭೆ ಆಗೋರಿದ್ದಾರೆ. CM DCM ಅವರನ್ನು ಕೂಡ ಕರೆಸ್ಕೊಂಡು ನಾಯಕತ್ವ ವಿಚಾರವನ್ನು CM ಸ್ಥಾನ ಯಾರಿಗೆ ಇರಬೇಕು ಅನ್ನೋಂಥ ವಿಚಾರದಲ್ಲಿ ಚರ್ಚೆ ಮಾಡೋರಿದ್ದಾರೆ. ಹೀಗಾಗಿ ಯಾರ್ಯಾರು ನಾಯಕರು ಯಾರ್ಯಾರು ಬೆನ್ನಿಗೆ ನಿಲ್ತಾರೆ ಅನ್ನೋಂಥದ್ದು ಬಹಳ ಗಂಭೀರವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಡಿಕೆ ಶಿವಕುಮಾರ್ ಬೆನ್ನಿಗೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಸುರ್ಜೇವಾಲಾ ಅವರು ನಿಲ್ಲಬಹುದು ಅನ್ನೋಂಥ ಒಂದಷ್ಟು ಲೆಕ್ಕಾಚಾರಗಳಿದ್ದಾವೆ ಮತ್ತು ಅವರೆಲ್ಲ ನಾಯಕರು ಡಿಕೆ ಶಿವಕುಮಾರ್ ಜೊತೆಗೆ ಚೆನ್ನಾಗಿದ್ದಾರೆ. ಇನ್ನು ಉಳಿದಂತೆ CM ಸಿದ್ದರಾಮಯ್ಯ ಪರವಾಗಿ ಒಬ್ಬರು ಆದಂಥ ಅಧಿನಾಯಕರಂತ ರಾಹುಲ್ ಗಾಂಧಿ ಅವರು ನಿಂತಿರ್ತಕ್ಕಂಥದ್ದು ಮತ್ತು ಸಿದ್ದರಾಮಯ್ಯ ಅವರು ಅಷ್ಟು ಭರವಸೆಯಲ್ಲಿ ಹೈಕಮಾಂಡ್ ಹೇಳಿದಂತೆ ನಾನು ಕೇಳ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇರೋದು ಕೂಡ ರಾಹುಲ್ ಗಾಂಧಿ ಅವರ ನಮ್ಮ ಮಾತನ್ನು ನಂಬಿಕೊಂಡು. ಹಾಗಾಗಿ ಬಹಳ ಗಂಭೀರವಾದಂಥ ಚರ್ಚೆ ಭಾನುವಾರ ಆರಂಭ ಆಗುತ್ತೆ. ಭಾನುವಾರದಲ್ಲಿ ಯಾರಿಗೆ ನಾಯಕತ್ವ ಸಿಗುತ್ತೆ ಅನ್ನುವಂಥದ್ದು ಮತ್ತು ಯಾವಾಗ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಆದ್ದರಿಂದ ಈ ಎಲ್ಲ ನಾಯಕರು ಕೂಡ ಹೈಕಮಾಂಡ್ ನಾಯಕರ ಗಮನ ಹರಿಸ್ಕೊಂಡು ಕೂತಿದ್ದಾರೆ ಮತ್ತು ಹೈಕಮಾಂಡ್ ನಾಯಕರನ್ನ ತಮ್ಮ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಸತತವಾದಂಥ ಹೈಕಮಾಂಡ್ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ. ನನ್ನ ಪರವಾಗಿ ನೀವು ಮಾತನಾಡಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಒಂದಷ್ಟು ಮಾತುಕತೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾದರೂ ಕೂಡ ಒಂದಷ್ಟು ತಟಸ್ಥ ಭಾವನೆ ಆಗ್ಬೋದು. ಆದರೆ ಅವರ ಅಭಿಪ್ರಾಯ ಅಂತ ಬಂದಾಗ DK ಶಿವಕುಮಾರ್ ಅವ್ರ ಪರವಾಗಿ ನಿಲ್ಲುವಂಥ ಸಾಧ್ಯತೆಗಳು ಸದ್ಯಕ್ಕೆ ಗೋಚರಿಸ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಅವರು ಅಚಲವಾಗಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರನ್ನು ನಂಬಿಕೊಂಡು, ರಾಹುಲ್ ಗಾಂಧಿ ಅವರ ಅಹಿಂದ ತತ್ವವನ್ನು ನಂಬಿಕೊಂಡು, ರಾಹುಲ್ ಗಾಂಧಿ ಅವರು ಅಹಿಂದ ತತ್ವವನ್ನು ಬೆಂಬಲಿಸಿ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಸದ್ಯದ ಮಟ್ಟಿಗೆ ರಾಹುಲ್ ಗಾಂಧಿ ಅವರ ಮಾತುಗಳನ್ನು ನಂಬಿಕೊಂಡು ಅಚಲವಾಗಿದ್ದಾರೆ. ಶ್ರೀಲಕ್ಷ್ಮಿ, ಹೈಕಮಾಂಡ್ ಅಭಯ ಯಾರ ಮೇಲಿದೆ? ಡಿಕೆ ಶಿವಕುಮಾರ್ಗೆ ಅವರ ಹಕ್ಕು ಮಂಡನೆಗೆ ಅವಕಾಶ ಕೊಡುತ್ತಾ ಹೈಕಮಾಂಡ್? ಸೋನಿಯಾ ಗಾಂಧಿ ಡಿಕೆ ಶಿವಕುಮಾರ್ಗೆ ಸಪೋರ್ಟ್ ಮಾಡ್ತಾರಾ? ಪ್ರಿಯಾಂಕಾ ಸೋನಿಯಾ ಗಾಂಧಿ ಇಬ್ಬರು ಕೂಡ ಡಿಕೆ ಶಿವಕುಮಾರ್ಗೆ ಸಪೋರ್ಟ್ ಮಾಡ್ತಾರಾ? ಅತ್ತ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವ್ರಿಗೆ ಸಪೋರ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಸುರ್ಜೇವಾಲಾ ಮಲ್ಲಿಕಾರ್ಜುನ ಖರ್ಗೆ ಕೂಡ DK ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಕೊಡಬಹುದು, ಹಕ್ಕು ಮಂಡನೆಗೆ ಅವಕಾಶ ಕೊಡಬಹುದು. ಆದರೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಬೆಂಬಲದ ಭರವಸೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ರಾಹುಲ್ OBC ರಾಜಕೀಯ ರಣತಂತ್ರಕ್ಕೆ ಸಿದ್ದರಾಮಯ್ಯ ರಾಜಕೀಯ ನೆರವಾಗುತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಬಸವರಾಜ್ ಲೈವ್ ಕನೆಕ್ಟ್ ಇದ್ದಾರೆ. ಬಸವರಾಜ್, ಹೈಕಮಾಂಡ್ ಅಲ್ಲಿ ಯಾರ್ಯಾರಿಗೆ ಸಪೋರ್ಟ್ ಮಾಡಬಹುದು, ಏನಿದೆ ಚಿತ್ರಣ? ಶ್ರೀಲಕ್ಷ್ಮಿ, ಭಾನುವಾರ ಹೈಕಮಾಂಡ್ ನಾಯಕತ್ವ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಸಭೆ ಆಗೋರಿದ್ದಾರೆ. CM DCM ಅವರನ್ನು ಕೂಡ ಕರೆಸ್ಕೊಂಡು ನಾಯಕತ್ವ ವಿಚಾರವನ್ನು CM ಸ್ಥಾನ ಯಾರಿಗೆ ಇರಬೇಕು ಅನ್ನೋಂಥ ವಿಚಾರದಲ್ಲಿ ಚರ್ಚೆ ಮಾಡೋರಿದ್ದಾರೆ. ಹೀಗಾಗಿ ಯಾರ್ಯಾರು ನಾಯಕರು ಯಾರ್ಯಾರು ಬೆನ್ನಿಗೆ ನಿಲ್ತಾರೆ ಅನ್ನೋಂಥದ್ದು ಬಹಳ ಗಂಭೀರವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ DK ಶಿವಕುಮಾರ್ ಬೆನ್ನಿಗೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಸುರ್ಜೇವಾಲಾ ಅವರು ನಿಲ್ಲಬಹುದು ಅನ್ನೋಂಥ ಒಂದಷ್ಟು ಲೆಕ್ಕಾಚಾರಗಳಿದ್ದಾವೆ ಮತ್ತು ಅವರೆಲ್ಲ ನಾಯಕರು DK ಶಿವಕುಮಾರ್ ಜೊತೆಗೆ ಚೆನ್ನಾಗಿದ್ದಾರೆ. ಇನ್ನು ಉಳಿದಂತೆ CM ಸಿದ್ದರಾಮಯ್ಯ ಪರವಾಗಿ ಒಬ್ಬರು ಆದಂಥ ಅಧಿನಾಯಕರಂತ ರಾಹುಲ್ ಗಾಂಧಿ ಅವರು ನಿಂತಿರ್ತಕ್ಕಂಥದ್ದು ಮತ್ತು ಸಿದ್ದರಾಮಯ್ಯ ಅವರು ಅಷ್ಟು ಭರವಸೆಯಲ್ಲಿ ಹೈಕಮಾಂಡ್ ಹೇಳಿದಂತೆ ನಾನು ಕೇಳ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇರೋದು ಕೂಡ ರಾಹುಲ್ ಗಾಂಧಿ ಅವರ ನಮ್ಮ ಮಾತನ್ನು ನಂಬಿಕೊಂಡು. ಹಾಗಾಗಿ ಬಹಳ ಗಂಭೀರವಾದಂಥ ಚರ್ಚೆ ಭಾನುವಾರ ಆರಂಭ ಆಗುತ್ತೆ. ಭಾನುವಾರದಲ್ಲಿ ಯಾರಿಗೆ ನಾಯಕತ್ವ ಸಿಗುತ್ತೆ ಅನ್ನುವಂಥದ್ದು ಮತ್ತು ಯಾವಾಗ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಆದ್ದರಿಂದ ಈ ಎಲ್ಲ ನಾಯಕರು ಕೂಡ ಹೈಕಮಾಂಡ್ ನಾಯಕರ ಗಮನ ಹರಿಸ್ಕೊಂಡು ಕೂತಿದ್ದಾರೆ ಮತ್ತು ಹೈಕಮಾಂಡ್ ನಾಯಕರನ್ನ ತಮ್ಮ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಸತತವಾದಂಥ ಹೈಕಮಾಂಡ್ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ. ನನ್ನ ಪರವಾಗಿ ನೀವು ಮಾತನಾಡಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಒಂದಷ್ಟು ಮಾತುಕತೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾದರೂ ಕೂಡ ಒಂದಷ್ಟು ತಟಸ್ಥ ಭಾವನೆ ಆಗ್ಬೋದು. ಆದರೆ ಅವರ ಅಭಿಪ್ರಾಯ ಅಂತ ಬಂದಾಗ DK ಶಿವಕುಮಾರ್ ಅವ್ರ ಪರವಾಗಿ ನಿಲ್ಲುವಂಥ ಸಾಧ್ಯತೆಗಳು ಸದ್ಯಕ್ಕೆ ಗೋಚರಿಸ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಅವರು ಅಚಲವಾಗಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರನ್ನು ನಂಬಿಕೊಂಡು, ರಾಹುಲ್ ಗಾಂಧಿ ಅವರ ಅಹಿಂದ ತತ್ವವನ್ನು ನಂಬಿಕೊಂಡು, ರಾಹುಲ್ ಗಾಂಧಿ ಅವರು ಅಹಿಂದ ತತ್ವವನ್ನು ಬೆಂಬಲಿಸಿ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಸದ್ಯದ ಮಟ್ಟಿಗೆ ರಾಹುಲ್ ಗಾಂಧಿ ಅವರ ಮಾತುಗಳನ್ನು ನಂಬಿಕೊಂಡು ಅಚಲವಾಗಿದ್ದಾರೆ. ಶ್ರೀಲಕ್ಷ್ಮಿ, ಹೈಕಮಾಂಡ್ ಅಭಯ ಯಾರ ಮೇಲಿದೆ?
ಡಿಕೆ ಶಿವಕುಮಾರ್ಗೆ ಅವರ ಹಕ್ಕು ಮಂಡನೆಗೆ ಅವಕಾಶ ಕೊಡುತ್ತಾ ಹೈಕಮಾಂಡ್? ಸೋನಿಯಾ ಗಾಂಧಿ ಡಿಕೆ ಶಿವಕುಮಾರ್ಗೆ ಸಪೋರ್ಟ್ ಮಾಡ್ತಾರಾ? ಪ್ರಿಯಾಂಕಾ ಸೋನಿಯಾ ಗಾಂಧಿ ಇಬ್ಬರು ಕೂಡ ಡಿಕೆ ಶಿವಕುಮಾರ್ಗೆ ಸಪೋರ್ಟ್ ಮಾಡ್ತಾರಾ? ಅತ್ತ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವ್ರಿಗೆ ಸಪೋರ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಸುರ್ಜೇವಾಲಾ ಮಲ್ಲಿಕಾರ್ಜುನ ಖರ್ಗೆ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಕೊಡಬಹುದು, ಹಕ್ಕು ಮಂಡನೆಗೆ ಅವಕಾಶ ಕೊಡಬಹುದು. ಆದರೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಬೆಂಬಲದ ಭರವಸೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ರಾಹುಲ್ OBC ರಾಜಕೀಯ ರಣತಂತ್ರಕ್ಕೆ ಸಿದ್ದರಾಮಯ್ಯ ರಾಜಕೀಯ ನೆರವಾಗುತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಬಸವರಾಜ್ ಲೈವ್ ಕನೆಕ್ಟ್ ಇದ್ದಾರೆ. ಬಸವರಾಜ್, ಹೈಕಮಾಂಡ್ ಅಲ್ಲಿ ಯಾರ್ಯಾರಿಗೆ ಸಪೋರ್ಟ್ ಮಾಡಬಹುದು, ಏನಿದೆ ಚಿತ್ರಣ? ಶ್ರೀಲಕ್ಷ್ಮಿ, ಭಾನುವಾರ ಹೈಕಮಾಂಡ್ ನಾಯಕತ್ವ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಸಭೆ ಆಗೋರಿದ್ದಾರೆ. CM DCM ಅವ್ರನ್ನ ಕೂಡ ಕರೆಸ್ಕೊಂಡು ನಾಯಕತ್ವ ವಿಚಾರವನ್ನು CM ಸ್ಥಾನ ಯಾರಿಗೆ ಇರಬೇಕು ಅನ್ನೋಂಥ ವಿಚಾರದಲ್ಲಿ ಚರ್ಚೆ ಮಾಡೋರಿದ್ದಾರೆ. ಹೀಗಾಗಿ ಯಾರ್ಯಾರು ನಾಯಕರು ಯಾರ್ಯಾರು ಬೆನ್ನಿಗೆ ನಿಲ್ತಾರೆ ಅನ್ನೋದು ಬಹಳ ಗಂಭೀರವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಬೆನ್ನಿಗೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಸುರ್ಜೇವಾಲಾ ಅವರು ನಿಲ್ಲಬಹುದು ಅನ್ನೋಂಥ ಒಂದಷ್ಟು ಲೆಕ್ಕಾಚಾರಗಳಿದ್ದಾವೆ ಮತ್ತು ಅವರೆಲ್ಲ ನಾಯಕರು ಡಿ ಕೆ ಶಿವಕುಮಾರ್ ಜೊತೆಗೆ ಚೆನ್ನಾಗಿದ್ದಾರೆ. ಇನ್ನು ಉಳಿದಂತೆ CM ಸಿದ್ದರಾಮಯ್ಯ ಪರವಾಗಿ ಒಬ್ಬರು ಆದಂಥ ಅಧಿನಾಯಕರಂತ ರಾಹುಲ್ ಗಾಂಧಿ ಅವರು ನಿಂತಿರ್ತಕ್ಕಂಥದ್ದು ಮತ್ತು ಸಿದ್ದರಾಮಯ್ಯ ಅವರು ಅಷ್ಟು ಭರವಸೆಯಲ್ಲಿ ಹೈಕಮಾಂಡ್ ಹೇಳಿದಂತೆ ನಾನು ಕೇಳ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇರೋದು ಕೂಡ ರಾಹುಲ್ ಗಾಂಧಿ ಅವರ ನಮ್ಮ ಮಾತನ್ನು ನಂಬಿಕೊಂಡು. ಹಾಗಾಗಿ ಬಹಳ ಗಂಭೀರವಾದಂಥ ಚರ್ಚೆ ಭಾನುವಾರ ಆರಂಭ ಆಗುತ್ತೆ. ಭಾನುವಾರದಲ್ಲಿ ಯಾರಿಗೆ ನಾಯಕತ್ವ ಸಿಗುತ್ತೆ ಅನ್ನುವಂಥದ್ದು ಮತ್ತು ಯಾವಾಗ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಆದ್ದರಿಂದ ಈ ಎಲ್ಲ ನಾಯಕರು ಕೂಡ ಹೈಕಮಾಂಡ್ ನಾಯಕರ ಗಮನ ಹರಿಸ್ಕೊಂಡು ಕೂತಿದ್ದಾರೆ ಮತ್ತು ಹೈಕಮಾಂಡ್ ನಾಯಕರನ್ನ ತಮ್ಮ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. DCM DK ಶಿವಕುಮಾರ್ ಅವರು ಸತತವಾದಂಥ ಹೈಕಮಾಂಡ್ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ. ನನ್ನ ಪರವಾಗಿ ನೀವು ಮಾತನಾಡಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಒಂದಷ್ಟು ಮಾತುಕತೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾದರೂ ಕೂಡ ಒಂದಷ್ಟು ತಟಸ್ಥ ಭಾವನೆ ಆಗ್ಬೋದು. ಆದರೆ ಅವರ ಅಭಿಪ್ರಾಯ ಅಂತ ಬಂದಾಗ DK ಶಿವಕುಮಾರ್ ಅವ್ರ ಪರವಾಗಿ ನಿಲ್ಲುವಂಥ ಸಾಧ್ಯತೆಗಳು ಸದ್ಯಕ್ಕೆ ಗೋಚರಿಸ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಅವರು ಅಚಲವಾಗಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರನ್ನು ನಂಬಿಕೊಂಡು, ರಾಹುಲ್ ಗಾಂಧಿ ಅವರ ಅಹಿಂದ ತತ್ವವನ್ನು ನಂಬಿಕೊಂಡು, ರಾಹುಲ್ ಗಾಂಧಿ ಅವರು ಅಹಿಂದ ತತ್ವವನ್ನು ಬೆಂಬಲಿಸಿ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಸದ್ಯದ ಮಟ್ಟಿಗೆ ರಾಹುಲ್ ಗಾಂಧಿ ಅವರ ಮಾತುಗಳನ್ನು ನಂಬಿಕೊಂಡು ಅಚಲವಾಗಿದ್ದಾರೆ. ಶ್ರೀಲಕ್ಷ್ಮಿ, ಹೈಕಮಾಂಡ್ ಅಭಯ ಯಾರ ಮೇಲಿದೆ? ಡಿಕೆ ಶಿವಕುಮಾರ್ಗೆ ಅವರ ಹಕ್ಕು ಮಂಡನೆಗೆ ಅವಕಾಶ ಕೊಡುತ್ತಾ ಹೈಕಮಾಂಡ್? ಸೋನಿಯಾ ಗಾಂಧಿ ಡಿಕೆ ಶಿವಕುಮಾರ್ಗೆ ಸಪೋರ್ಟ್ ಮಾಡ್ತಾರಾ? ಪ್ರಿಯಾಂಕಾ ಸೋನಿಯಾ ಗಾಂಧಿ ಇಬ್ಬರು ಕೂಡ ಡಿಕೆ ಶಿವಕುಮಾರ್ಗೆ ಸಪೋರ್ಟ್ ಮಾಡ್ತಾರಾ? ಅತ್ತ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವ್ರಿಗೆ ಸಪೋರ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಸುರ್ಜೇವಾಲಾ ಮಲ್ಲಿಕಾರ್ಜುನ ಖರ್ಗೆ ಕೂಡ DK ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಕೊಡಬಹುದು, ಹಕ್ಕು ಮಂಡನೆಗೆ ಅವಕಾಶ ಕೊಡಬಹುದು. ಆದರೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಬೆಂಬಲದ ಭರವಸೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ರಾಹುಲ್ OBC ರಾಜಕೀಯ ರಣತಂತ್ರಕ್ಕೆ ಸಿದ್ದರಾಮಯ್ಯ ರಾಜಕೀಯ ನೆರವಾಗುತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಬಸವರಾಜ್ ಲೈವ್ ಕನೆಕ್ಟ್ ಇದ್ದಾರೆ. ಬಸವರಾಜ್, ಹೈಕಮಾಂಡ್ ಅಲ್ಲಿ ಯಾರ್ಯಾರಿಗೆ ಸಪೋರ್ಟ್ ಮಾಡಬಹುದು, ಏನಿದೆ ಚಿತ್ರಣ? ಶ್ರೀಲಕ್ಷ್ಮಿ, ಭಾನುವಾರ ಹೈಕಮಾಂಡ್ ನಾಯಕತ್ವ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಸಭೆ ಆಗೋರಿದ್ದಾರೆ. CM DCM ಅವ್ರನ್ನ ಕೂಡ ಕರೆಸ್ಕೊಂಡು ನಾಯಕತ್ವ ವಿಚಾರವನ್ನು CM ಸ್ಥಾನ ಯಾರಿಗೆ ಇರಬೇಕು ಅನ್ನೋಂಥ ವಿಚಾರದಲ್ಲಿ ಚರ್ಚೆ ಮಾಡೋರಿದ್ದಾರೆ. ಹೀಗಾಗಿ ಯಾರ್ಯಾರು ನಾಯಕರು ಯಾರ್ಯಾರು ಬೆನ್ನಿಗೆ ನಿಲ್ತಾರೆ ಅನ್ನೋದು ಬಹಳ ಗಂಭೀರವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ DK ಶಿವಕುಮಾರ್ ಬೆನ್ನಿಗೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಸುರ್ಜೇವಾಲಾ ಅವರು ನಿಲ್ಲಬಹುದು ಅನ್ನೋಂಥ ಒಂದಷ್ಟು ಲೆಕ್ಕಾಚಾರಗಳಿದ್ದಾವೆ ಮತ್ತು ಅವರೆಲ್ಲ ನಾಯಕರು DK ಶಿವಕುಮಾರ್ ಜೊತೆಗೆ ಚೆನ್ನಾಗಿದ್ದಾರೆ. ಇನ್ನು ಉಳಿದಂತೆ CM ಸಿದ್ದರಾಮಯ್ಯ ಪರವಾಗಿ ಒಬ್ಬರು ಆದಂಥ ಅಧಿನಾಯಕರಂತ ರಾಹುಲ್ ಗಾಂಧಿ ಅವರು ನಿಂತಿರ್ತಕ್ಕಂಥದ್ದು ಮತ್ತು ಸಿದ್ದರಾಮಯ್ಯ ಅವರು ಅಷ್ಟು ಭರವಸೆಯಲ್ಲಿ ಹೈಕಮಾಂಡ್ ಹೇಳಿದಂತೆ ನಾನು ಕೇಳ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇರೋದು ಕೂಡ ರಾಹುಲ್ ಗಾಂಧಿ ಅವರ ನಮ್ಮ ಮಾತನ್ನು ನಂಬಿಕೊಂಡು. ಹಾಗಾಗಿ ಬಹಳ ಗಂಭೀರವಾದಂಥ ಚರ್ಚೆ ಭಾನುವಾರ ಆರಂಭ ಆಗುತ್ತೆ. ಭಾನುವಾರದಲ್ಲಿ ಯಾರಿಗೆ ನಾಯಕತ್ವ ಸಿಗುತ್ತೆ ಅನ್ನುವಂಥದ್ದು ಮತ್ತು ಯಾವಾಗ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಆದ್ದರಿಂದ ಈ ಎಲ್ಲ ನಾಯಕರು ಕೂಡ ಹೈಕಮಾಂಡ್ ನಾಯಕರ ಜೊತೆ ಗಮನ ಹರಿಸ್ಕೊಂಡು ಕೂತಿದ್ದಾರೆ ಮತ್ತು ಹೈಕಮಾಂಡ್ ನಾಯಕರನ್ನ ತಮ್ಮ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. DCM DK ಶಿವಕುಮಾರ್ ಅವರು ಸತತವಾದಂಥ ಹೈಕಮಾಂಡ್ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ. ನನ್ನ ಪರವಾಗಿ ನೀವು ಮಾತನಾಡಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಒಂದಷ್ಟು ಮಾತುಕತೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾದರೂ ಕೂಡ ಒಂದಷ್ಟು ತಟಸ್ಥ ಭಾವನೆ ಆಗ್ಬೋದು. ಆದರೆ ಅವರ ಅಭಿಪ್ರಾಯ ಅಂತ ಬಂದಾಗ DK ಶಿವಕುಮಾರ್ ಅವ್ರ ಪರವಾಗಿ ನಿಲ್ಲುವಂಥ ಸಾಧ್ಯತೆಗಳು ಸದ್ಯಕ್ಕೆ ಗೋಚರಿಸ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಅವರು ಅಚಲವಾಗಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರನ್ನು ನಂಬಿಕೊಂಡು, ರಾಹುಲ್ ಗಾಂಧಿ ಅವರ ಅಹಿಂದ ತತ್ವವನ್ನು ನಂಬಿಕೊಂಡು, ರಾಹುಲ್ ಗಾಂಧಿ ಅವರು ಅಹಿಂದ ತತ್ವವನ್ನು ಬೆಂಬಲಿಸಿ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಸದ್ಯದ ಮಟ್ಟಿಗೆ ರಾಹುಲ್ ಗಾಂಧಿ ಅವರ ಮಾತುಗಳನ್ನು ನಂಬಿಕೊಂಡು ಅಚಲವಾಗಿದ್ದಾರೆ. ಶ್ರೀಲಕ್ಷ್ಮಿ.